ಸುರಪುರದ ದೇವಪುರದಲ್ಲಿ ಭಕ್ತಿ ಸಂಗಮ. ಶ್ರೀ ಅಂಬ್ರಣ್ಣ ಮಲ್ಲಣ್ಣ ಮುತ್ಯ 15ನೇ ವರ್ಷದ ಪುಣ್ಯಸ್ಮರಣೆ. ಕೊಪ್ಪಳ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಪ್ರವಚನ. ಸುರಪುರ ತಾಲೂಕಿನ ಐತಿಹಾಸಿಕ ದೇವಪುರ ಗ್ರಾಮ ಈಗ ಭಕ್ತಿ ಸಾಗರದಲ್ಲಿ ಮಿಂದೇಳಲು ಸಜ್ಜಾಗಿದೆ. ಗ್ರಾಮದ ಆರಾಧ್ಯ ದೈವಗಳಾದ ಶ್ರೀ ಅಂಬ್ರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಪುರದಲ್ಲಿ ಧಾರ್ಮಿಕ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈ ಬಾರಿ ವಿಶೇಷವಾಗಿ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಪ್ರವಚನ ಭಕ್ತರ ಕಣ್ಮನ ಸೆಳೆಯಲಿದೆ. ಸಗರ ನಾಡಿನ ವಾಕ್ಯ ಸಿದ್ಧಿ ಪುರುಷರು ಶ್ರೀ ಅಂಬ್ರಣ್ಣ ಮುತ್ಯ ಹಾಗೂ ಮಲ್ಲಣ್ಣ ಮುತ್ಯನವರ ಜಾತ್ರಾ ಮಹೋತ್ಸವ ದಿನಾಂಕ 16/2/2026 ಸೋಮವಾರದಿಂದ 5 ದಿನಗಳ ಕಾಲ ಪುರಾಣ ಪ್ರವಚನ ಇರುತ್ತದೆ. ಗುರಗುಂಟ ಅಂಬರೀಶ್ವರ ಪುರಾಣ ಸಾಯಂಕಾಲ 7 ಗಂಟೆಗೆ 5 ದಿನ ಕಾಲ ನಡೆಯಲಿದ್ದು, ದಿನಾಂಕ 21/2/2026 ಶನಿವಾರ ಬೆಳಗ್ಗೆ 8 ಗಂಟೆಗೆ ಶ್ರೀ ಅಂಬ್ರಣ್ಣ ಮುತ್ಯನವರ ಮಲ್ಲಣ್ಣ ಮುತ್ಯನವರ ಕತ್ತು ಗದ್ದಿಗೆ ರುದ್ರಾಭಿಷೇಕ ಇರುತ್ತದೆ. ಮಹಾ ಮಂಗಳ ಜರುಗಲಿದ್ದು, ಕಳೆದ ವರ್ಷ ಜಾತ್ರಾ ಮಹೋತ್ಸವ ಅಂಗವಾಗಿ 25 ಜೋಡಿ ಸಾಮೂಹಿಕ ವಿವಾಹಗಳು ಮಾಡಿತ್ತು. ಕಳೆದ ವರ್ಷ ಶ್ರೀ ರೇವಣಸಿದ್ದೇಶ ಶಾಸ್ತ್ರಿಗಳು ಸನ್ನತಿಯವರು ಬರ್ತಾ ಇದ್ದಾರೆ. 5 ದಿನಗಳ ಕಾಲ ಪುರಾಣ ಇರುತ್ತೈತೆ. ಶ್ರೀ ಅಂಬ್ರಣ್ಣ ಮುತ್ಯ ಹಾಗೂ ಮಲ್ಲಣ್ಣ ಮುತ್ಯನವರ ಭಾವಚಿತ್ರ ಬಾಜಾ ಭಜಂತ್ರದೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಶ್ರೀ ಅಲಾವಿ ಪರಂಪರೆ ಕುದುರೆಕಾರರು ನೇತೃತ್ವದೊಂದಿಗೆ ಭವ್ಯ ಮೆರವಣಿಗೆ ಇದ್ದು, ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಅವರ ದಿವ್ಯ ನೇತೃತ್ವದೊಂದಿಗೆ ಪ್ರವಚನ ನಡೆಯಲಿದ್ದು, ಹೌದು, ದೇವಪುರ ಗ್ರಾಮದ ಜನರಲ್ಲಿ ಈಗ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬರುವ ಫೆಬ್ರವರಿ 16ರಿಂದ 22ರವರೆಗೆ ಇಲ್ಲಿ ಶ್ರೀ ಅಂಬ್ರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಗುರುಗುಂಟ ಅಮರೇಶ್ವರ ಪುರಾಣ ಪ್ರವಚನಕ್ಕೆ ಚಾಲನೆ ಸಿಗಲಿದೆ. ಅಡಿಕಾಂತಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಶಿವಮೂರ್ತಿ ಶಿವಾಚಾರ್ಯರ ಮಹಾ ಸಾನ್ನಿಧ್ಯದಲ್ಲಿ ಈ ಭಕ್ತಿ ವೈಭವ ಆರಂಭವಾಗಲಿದೆ. 16ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಶ್ರೀ ಅಂಬ್ರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಗಳಿದ್ದು, ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕಿನಂದು ಶ್ರೀ ನಡೆದಾಡುವ ದೇವರು ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಭಾಗವಹಿಸುತ್ತಾರೆ. ಆದ ಕಾರಣ ದೇವಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಶ್ರೀ ಅಂಬ್ರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರ ಜೀವಿತಾವಧಿಯಲ್ಲಿ ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಸದ್ಭಕ್ತ ಮಂಡಳಿಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಳೆದ ಬಾರಿ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಈ ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆ ಅಂದ್ರೆ ಅದು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಗಮನ. ಫೆಬ್ರವರಿ 22ರಂದು ಶ್ರೀಗಳಿಂದ ಅಮೋಘ ಪ್ರವಚನ ಜರುಗಲಿದ್ದು, ಪ್ರವಚನ ಚಕ್ರವರ್ತಿ ಪಂಡಿತ ರೇವಣ್ಣ ಸಿದ್ದಯ್ಯ ಶಾಸ್ತ್ರಿಗಳಿಂದ ಪುರಾಣ ಮಂಗಲವಾಗಲಿದೆ. ಈ ಪುಣ್ಯ ಕಾರ್ಯಕ್ರಮಕ್ಕೆ ವಿವಿಧ ಗ್ರಾಮಗಳ ಸಕಲ ಸದ್ಭಕ್ತರು ಸಾಕ್ಷಿಯಾಗಲಿದ್ದಾರೆ. ದೇವಪುರ ಗ್ರಾಮ ಶ್ರೀಮಂತ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮವಾಗಿದೆ. ಜೈನ ಮುನಿ ಭಾರತ ಕೃತಿಯನ್ನು ರಚಿಸಿದ ಪ್ರಸಿದ್ಧ ಕವಿ ಲಕ್ಷ್ಮೇಶ ಇವರು ಈ ಗ್ರಾಮದವರೆಂದು ಹೇಳಲಾಗುತ್ತದೆ. ಇದು ಸುರಪುರ ರಾಜರ ಆಳ್ವಿಕೆ ಒಳಪಟ್ಟಿದ ಪ್ರದೇಶವಾಗಿದ್ದು, ಸಂಸ್ಕೃತಿ ಮತ್ತು ಸಾಹಿತ್ಯ ಮಹತ್ವ ಹೊಂದಿದೆ. ದೇವಪುರ ಸುಲಗೂರು ಗ್ರಾಮದ ಪಶ್ಚಿಮಕ್ಕೆ ಮತ್ತು ಹುಣಸಗಿ ಪೂರ್ವಕ್ಕೆ ಇದ್ದಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶರಣರು ನೆಲೆಸಿದ ಒಂದು ಪ್ರಸಿದ್ಧ ಪವಾಡ ಸ್ಥಳ. ಸುಮಾರು ಒಂದು 300-400 ವರ್ಷದ ಕೆಳಗೆ ಪೂಜ್ಯ ತಿಂತಿಣಿ ಮೋಹನೇಶ್ವರವರು ಈ ಒಂದು ಗ್ರಾಮದ ಸೀಮೆಯಲ್ಲಿ ವಾಸ ಮಾಡಿ ಇಲ್ಲಿಂದ ಅವರು ಮತ್ತೆ ತಿಂತಿಣಿ ಪ್ರಯಾಣಿಸ್ತಾರಂತ ಹಿರಿಯರು ಹೇಳ್ತಕ್ಕಂಥ ಒಂದು ಇತಿಹಾಸವುಳ್ಳಂಥ ಒಂದು ಗ್ರಾಮವಾಗಿದೆ. ಪಾಚಯ್ಯ ತಾತಂತ ಪೀರ್ಪಾಷನ್ ಕಟ್ಟಿದೆ. ಈ ಕಟ್ಟಿಯ ಒಂದು ಪೂಜಾರಿಯವರು ಈ ಕಟ್ಟಿಯ ಅಂಬ್ರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರು ಹಿಂದಕ್ಕೆ ಅವರು ಒಂದು ಪವಾಡ ಪುರುಷರಾಗಿ ಅವರು ಸೇವೆ ಮಾಡಿ ಇವರು ಕೂಡ ಅಲಾಯಿ ಪರಂಪರೆಯಲ್ಲಿ ಬಂದಂತ ಒಂದು ಮನೆತನ ಉಳಿದವರು. ಅಲಾಯಿ ಪರಂಪರೆಯಲ್ಲಿ ಬಂದಂತ ಮನೆತನ ಉಳ್ಳುವವರು. ಈ ಒಂದು ಕಾರ್ಯಕ್ರಮ ಅಲಾವಿ ಪರಂಪರೆಯಲ್ಲಿ ಇವತ್ತಿನಲ್ಲಿ ರವಿಮುತ್ಯನವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಊರಿನ ಗ್ರಾಮದ ಪ್ರಮುಖರು, ದೈವ ಮತ್ತು ಜನಪ್ರತಿನಿಧಿಗಳು, ಸಂಘ ಸಂಸ್ಥೆ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾ ಪ್ರತಿ ವರ್ಷ ಅತಿ ಚಿಕ್ಕ ವಯಸ್ಸಿನಲ್ಲಿ ರವಿಮುತ್ಯನವರು
ಒಂದು ಉತ್ತಮವಾದ ಒಂದು ಧಾರ್ಮಿಕ ಕಾರ್ಯಕ್ರಮ ಜನರ ಮನದಲ್ಲಿ ಮೂಡಿಸಿರ್ತಾರೆ. ಅಲಾಯಿ ಪರಂಪರೆಯ ನೇತೃತ್ವದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮ ಆಗಿರ್ತದೆ. ಇನ್ನು ಫೆಬ್ರವರಿ 29 ಶನಿವಾರದಂದು ಮುಂಜಾನೆ ಗದ್ದುಗೆಗೆ ಮಹಾರುದ್ರಾಭಿಷೇಕ ಮತ್ತು ಮಂಗಳಾರತಿ ನಡೆಯಲಿದ್ದು, ರಾತ್ರಿ 10 ಗಂಟೆಗೆ ದೇವಪುರ, ತಿಂತಣೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಭಜನಾ ಸುದೆ ಹರಿಯಲಿದೆ. ಫೆಬ್ರವರಿ 22 ರವಿವಾರ ಬೆಳಗ್ಗೆ 8ಕ್ಕೆ ಅದ್ದೂರಿ ಮೆರವಣಿಗೆಯ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ. ಶ್ರೀ ಮಲ್ಲಣ್ಣ ಮುತ್ಯ, ಶ್ರೀ ಅಂಬ್ರಣ್ಣ ಮುತ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ನಾಗರಾಜ ಮುತ್ಯ ಹಾಗೂ ರವಿ ಮುತ್ಯ ಅವರ ನೇತೃತ್ವದಲ್ಲಿ ಇಡೀ ದೇವಪುರ ಗ್ರಾಮವೇ ಈ ಮಹೋತ್ಸವಕ್ಕೆ ಸಜ್ಜಾಗಿದೆ. ಒಟ್ನಲ್ಲಿ ಭಕ್ತಿ ಭಾವ ಮತ್ತು ಧಾರ್ಮಿಕ ಚಿಂತನೆಗಳ ಸಮನ್ವಯದೊಂದಿಗೆ ದೇವಪುರದಲ್ಲಿ ಈ ಬಾರಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇದ್ದು, ಭಕ್ತಾದಿಗಳು ಆಗಮಿಸಿ ಪುನೀತರಾಗಲು ಟ್ರಸ್ಟ್ ಮಂಡಳಿ ವಿನಂತಿಸಿದೆ. ಅಂಬ್ರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅಂತೇಳಿ ಇವ್ರದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ಏನಂತಂದರೆ ಅಂಬ್ರಣ್ಣ ಮುತ್ಯ ಮಲ್ಲಣ್ಣ ಮುತ್ಯ ಅವ್ರದ್ದು 15ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಗುಡುಗುಂಟ ಅಂಬರೀಶ್ವರರ ಪುರಾಣ ಪ್ರವಚನವನ್ನು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಅದು ಸುಮಾರು 5 ದಿನಗಳ ಕಾಲ ಇರ್ತದೆ ಈ ಕಾರ್ಯಕ್ರಮ. ಇದರಲ್ಲಿ ಹಲವಾರು ನಮ್ಮ ಹರಗುರು ಚರಮೂರ್ತಿಗಳು, ಹೆಸರಾದಂಥ ಸ್ವಾಮೀಜಿಗಳು ಅಂಥವರೆಲ್ಲರೂ ನಮ್ಮ ಕಾರ್ಯಕ್ರಮದಲ್ಲೆಲ್ಲರೂ ಭಾಗವಹಿಸ್ತಾರೆ. ಇದು ಕಾರ್ಯಕ್ರಮ 16ನೇ ತಾರೀಕಿಂದ ಹಿಡಿದು 22ನೇ ತಾರೀಕುವರೆಗೂ ಕಾರ್ಯಕ್ರಮ ನಡೀತದೆ. ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಭಜನಾ ತಂಡದವರು ಸಹಿತ ಈ ಕಾರ್ಯಕ್ರಮದಲ್ಲಿ ರಾತ್ರಿಗೆ ಭಜನೆ ಮಾಡೋದ್ರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಮಂದಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಬೇಕಂತ ಈ ಮೂಲಕ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ವೆಂಕಟೇಶ್ ಮಂಗಿಹಾಳ, ನ್ಯೂಸ್ 24 ಭಾರತ್, ಯಾದಗಿರಿ.